ಮುತ್ತು ಸಂಸಾರ ಬ್ಲಾಗ್ಸ್ ನೋಡಿ. ಬನ್ನಿ ಬನ್ನಿ, ನಾವು ಹೊರಡುದು ಗೈಸ್ ಟೂರಿಗೆ ಆಯ್ತಾ. ಹಾಗೆ ಫುಲ್ ಜಾಲಿ ಜಾಲಿ. ಮತ್ತೆ ಮಕ್ಕಳಿಗೆಲ್ಲ ರಜೆ ಸಿಕ್ಕಿತಲ್ಲ, ಹಾಗೆ ಟೂರಿಗೆ ಹೋಗುದು. ಮತ್ತೆ ವಿಡಿಯೋ ಬರುವಾಗೆಲ್ಲ ಸ್ವಲ್ಪ ಲೇಟ್ ಆಗ್ತದೆ. ಯಾಕೆ ಹೇಳಿದ್ರೆ ನಾವು ಫಂಡಿಂಗ್ ಇದ್ದ ವಿಡಿಯೋವನ್ನು ಹಾಕ್ತಿದ್ದೇವೆ. ಹೋಗುವಲ್ಲಿ ಹೋಗ್ಬೇಕಲ್ಲ, ಮತ್ತೆ ನಮಗೆ ಎಡಿಟಿಂಗ್ ಎಲ್ಲ ಕುತ್ಕೊಳ್ಳುವಾಗ ಟೂರಿಗೆಲ್ಲ ಹೋಗಿ ಬಂದು ಕುತ್ಕೊಳ್ಬೇಕಾಗ್ತದೆ ಎಡಿಟ್ ಮಾಡುವಾಗ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲ ಬರುವಾಗ ಲೇಟ್ ಆಗ್ತದೆ. ನಮ್ದು ಹಿಂದಿನ ವಿಡಿಯೋವನ್ನೆಲ್ಲ ನಾವು ಅಪ್ಲೋಡ್ ಮಾಡ್ತೇವೆ ಆಯ್ತಾ. ಹೋಗಿ ಬರೋ ತೋರಿಸು ಆಯ್ತಾ. ನಿನ್ನಂತೆ ಯಾರಿಲ್ಲ, ನಿನ್ನಲ್ಲೇ ಮನಸ್ಸಲ್ಲ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ನೋಡಿ ಫ್ರೆಂಡ್ಸ್, ನಾವು ಹೊರಡಿದ್ದೇವೆ ಟೂರಿಗೆ ಹೋಗೋದೆಲ್ಲ. ಈಗ ನಾನು ಹೇಳುದಿಲ್ಲ ಆಯ್ತಾ, ಅದು ನೀವು ಕಂಪ್ಲೀಟ್ ಫುಲ್ ವಿಡಿಯೋ ನೋಡಿ ಎಲ್ಲಿಗೆ ಹೋಗುದು ಅಂತೇಳಿ. ಔಟ್ಫಿಟ್ ತೋರಿಸ್ಲಿಕ್ಕೆ ಆಗಲಿಲ್ಲ, ನಾನು ಅಲ್ಲಿ ತೋರಿಸ್ತೇನೆ ಆಯ್ತಾ. ಅಂದರೆ ಗಡಿಬಿಡಿ ಆಯಿತು. ಯಾಕೆ ಹೇಳಿದರೆ ನನಗೆ ಫೇಸ್ಬುಕ್ಕಲ್ಲಿ ಸ್ವಲ್ಪ ಮಾತಾಡಲಿಕ್ಕಿತ್ತು. ಅದರಲ್ಲಿ ನಂದು 85K ಫಾಲೋವರ್ಸ್ ಇದ್ದಾರಲ್ಲ, ಅದರಲ್ಲಿ ಮಾತಾಡಬೇಕಾಗ್ತದೆ ನಾನು. ಮತ್ತು ಅದರಲ್ಲೆಲ್ಲ ನೀವು ರೀಲ್ಸ್ ನೋಡ್ಬೋದು. ನನ್ನ ಫೇಸ್ಬುಕ್ಕಲ್ಲಿ ಹೆಚ್ಚಾಗಿ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಒಂದು ದಿನ ಬಿಟ್ಟು ಒಂದು ದಿನ ರೀಲ್ಸ್ ಬರ್ತದೆ. ಮತ್ತು ನಮ್ಮದು ಓನ್ ಕಂಟೆಂಟ್, ನಮ್ಮದೇ ಫ್ಯಾಮಿಲಿದು ಅದೆಲ್ಲ ಇರ್ತದೆ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾತಾಡುವಾಗ ಲೇಟ್ ಆಯಿತು ಅಲ್ಲ ರೀ. ಹಾಗೂ ನನ್ನ ಯಜಮಾನರಿಗೆ ಭಾರಿ ಖುಷಿ ಟೂರಿಗೆಲ್ಲ ಕರ್ಕೊಂಡು ಹೋಗೋದೆಲ್ಲ. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದೆಲ್ಲ ತುಂಬ ಇಷ್ಟಪಡ್ತಾರೆ. ಹೆಚ್ಚಿನವ್ರು ಆಗ್ತೀರಿ ಫ್ರೆಂಡ್ಸ್, ಮೇಡಮ್ ದಿನಾಲು ವಿಡಿಯೋ ಹಾಕಿ ಅಂತೇಳಿ. ಅಂದರೆ ಅಷ್ಟು ಖುಷಿಪಟ್ಟು ನೀವು ಕೇಳೋದಲ್ವಾ. ಹಾಗೆ ಮಕ್ಕಳನ್ನು ಕೂಡ ತುಂಬ ಪ್ರೀತಿ ಮಾಡ್ತೀರಿ, ಅದು ಸಹ ಸಂತೋಷ. ನನ್ನ ಗಂಡನನ್ನು ಕೂಡ ತುಂಬ ಪ್ರೀತಿ ಮಾಡ್ತೀರಿ. ಹಾಗೆ ಸರ್ ಜೊತೆ ತುಂಬ ರೀಲ್ ಮಾಡಿ ಮೇಡಮ್ ಅಂತೆಲ್ಲ ಹಾಕ್ತೀರಿ. ಅದೆಲ್ಲ ಕೇಳುವಾಗ ಖುಷಿ ಆಗ್ತದೆ. ನೀವು ಏನು ನಮಗೆ ಒಂದು ಸಲಹೆ ಕೊಡ್ತೀರಿ, ನಾವು ಅದನ್ನು ಪಾಲಿಸಿಕೊಂಡು ಹೋಗ್ತೀವಿ. ನೋಡಿ, 2 ಕೈಗೆ ಬಳೆ ಹಾಕ್ಬೇಕಂತ ಹೇಳ್ತಿದ್ರಿ ನನಗೆ ಸಾರಿ ಉಡುವಾಗ. 1 ಕೈಗೆ ಹಾಕ್ಬೇಡಿ ಮೇಡಮ್, 2 ಕೈಗೆ ಹಾಕಿ ಅಂತೇಳಿ ಅದನ್ನು ಕೂಡ ಪಾಲಿಸಿದ್ದೇನೆ. ಹಾಗೆ ನಿಮ್ಮ ಡೈರೆಕ್ಷನ್ ಏನುಂಟು ಅದೆಲ್ಲ ಹೇಳಿದೆ ಕೊಟ್ಟು ಮಾಡ್ತಾರೆ, ಎಲ್ಲ ಪಾಲಿಸ್ತಾರೆ. ಹೌದು ಅಲ್ಲ, ಹೌದು. ಅದೇ ಸಲಹೆ ಸೂಚನೆಗಳು ನೀವು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಎಲ್ಲ ಕಡೆ ಹೋದಲ್ಲಿ ನಮ್ಮದು ಫ್ಯಾನ್ಸ್ ಎಲ್ಲ ಸಿಗ್ತಾರೆ ನಮ್ಮ ರೀಲ್ಸಿಗೆ, ಯೂಟ್ಯೂಬಿಗೆಲ್ಲ. ಸೊ ಅವರೇ ವಿಡಿಯೋ ಮಾಡ್ತಾರೆ, ಅದು ಕೂಡ ಸಂತೋಷ. ಕೆಲವರು ಅವರೇ ಪೋಸ್ಟ್ ಮಾಡ್ತಾರೆ ನಮ್ಮದನ್ನು ಕೂಡ ಅವರ ಒಂದು ಅಕೌಂಟಲ್ಲಿ, ಅದು ಕೂಡ ಖುಷಿ ಆಗ್ತದೆ. ಅಂದರೆ ತುಂಬ ನೋಡಿದ್ದೇನೆ ನಾನು ಫೇಸ್ಬುಕ್ಕಲ್ಲಿ ಎಲ್ಲ ಹಾಕ್ತಾರೆ, ಅದೆಲ್ಲ ತುಂಬ ಖುಷಿ ಆಗ್ತದೆ. ಮತ್ತು ಸ್ಟೋರಿಯಲ್ಲಿ ಹಾಕ್ತೀರಿ, ಅದೆಲ್ಲ ಖುಷಿ ಆಗ್ತದೆ ನಮಗೆ ಕೂಡ. ಅಷ್ಟು ಪ್ರೀತಿ ತೋರಿಸ್ತೀರಲ್ವಾ, ಅದುವೇ ನಮಗೆ ನೀವು ಕೊಡುವ ಒಂದು ಕೊಡುಗೆ. ಮತ್ತು ಇನ್ನು ಸ್ವಲ್ಪ ಲಾಂಗ್ ಜರ್ನಿ ಗೈಸ್, ಎಲ್ಲ ಎಲ್ಲಿಗೆ ಹೋಗ್ತೇವೆ ಏನು ಮಾಡ್ತೇವೆ ಅಂತ ಹೇಳಿ ಅದು ಈಗ ಬೇಡ, ಅದೆಲ್ಲ ವೀಡಿಯೋವನ್ನೇ ನೋಡಿ ನೀವು. ಮತ್ತು ವೀಡಿಯೋ ನೋಡುವಾಗ ಸ್ಕಿಪ್ ಮಾಡಿಬಿಡಿ ಆಯಿತಾ. ಕಂಪ್ಲೀಟ್ ವೀಡಿಯೋ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ಈಗ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ ಎಂತ ಏನು ಅಂತೇಳಿ, ಅದಕ್ಕೋಸ್ಕರ ಹೇಳಿದ್ದು ನಾನು. ಮತ್ತು ಪುನಃ ಕಮೆಂಟ್ಸ್ ಹಾಕ್ತೀರಿ, ಅದರಲ್ಲಿ ನೀವು ಸಂಪೂರ್ಣ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಎಂಥ ವಿಷಯ ಕೂಡ. ಮತ್ತು ಇವತ್ತು ವೆದರ್ ಕೂಡ ಸ್ವಲ್ಪ ಕೂಲ್ ಉಂಟು, ತುಂಬ ಬಿಸಿಲಿಲ್ಲ. ನೋಡ್ಬೇಕು ಈಗ ಮಳೆ ಬರುವ ಸಂಭವ ಇದೆ, ಹಾಗೆಲ್ಲ ಉಂಟು. ಮಳೆ ಉಂಟಂತೆ ಬೇಗದಲ್ಲಿ. ಹೌದಾ? ಯಾವಾಗಲಾಗಿ ನಾವು 19 ನಂತರ ಫುಲ್ ಮಳೆ, ಚಂಡಮಾರುತ ಉಂಟಂತೆ. ಹಿಂದೂ ಮಹಾಸಾಗರದಲ್ಲಿ ಅಲ್ಲ, ಶಾಂತಸಾಗರದಲ್ಲಿ ಚಂಡಮಾರುತ ಇರೋ ಕಾರಣ ಅಂದರೆ ಯಾಕೆ ಗೊತ್ತುಂಟ, ತುಂಬ ಸೆಕೆ ಉಂಟಲ್ಲ. ಮತ್ತು ಇವತ್ತು ಅಷ್ಟೊಂದು ಸೆಕೆ ಕಾಣ್ತಾ ಇಲ್ಲ. ಈಗ ನಾವು ಇಲ್ಲಿ ಕಾರೊಳಗೆ AC ಹಾಕಿ ಕೂತ್ರೆ ಗೊತ್ತಾಗೋದಿಲ್ಲ. ಆದರೂ ಮಳೆ ಬರಬೇಕಪ್ಪ. ಮೊನ್ನೆ ಮಾತ್ರ ಭಾರಿ ಖುಷಿಯಾಗಿದೆ ಸೆಕೆಯಲ್ಲಿ. ನಾವು ಹೋಗುವಾಗ ಕಾರಲ್ಲಿ AC ಡಮ್ ಆಯಿತು, AC ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಯಿತು. ಮತ್ತೆ ಪುನಃ ಸರ್ವಿಸ್ ಎಲ್ಲ ಮಾಡಿ ಹಾಗೆ ತುಂಬ ಖರ್ಚಾಯಿತು. ಹಾಗೆ ಇಡೀ ಬೆವರಲ್ಲಿದ್ದೇವೆ ನಾವು. ಪುನಃ ದೇವಸ್ಥಾನಕ್ಕೆ ಹೋಗುವ ಫ್ರೆಂಡ್ಸ್, ಎಂತ ಗೊತ್ತುಂಟ, ಅದೇ ನಾನು ಬೆಳಿಗ್ಗೆಯಿಂದ ವಿಡಿಯೋ ಒಂದು ಸ್ಟಾರ್ಟ್ ಮಾಡುವ ಅಂತೇಳಿ ಇತ್ತು ಮನಸ್ಸು, ಆದರೆ ಆಗುದಿಲ್ಲ. ಯಾಕೆ ಹೇಳಿದರೆ ಒಂದು ನಾವೇನೋ ಒಂದು ತಿಳ್ಕೊಳ್ಳೋದು, ಬೇಗ ವಿಡಿಯೋ ಮಾಡಬೇಕು ಅಂತ. ಕೆಲವೊಂದು ಸಂದರ್ಭದಲ್ಲಿ ನೋಡಿ ನಮಗೆ ಎಲ್ಲವನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಒಂದು ರೀಲ್ಸ್, ಯೂಟ್ಯೂಬ್, ಫೇಸ್ಬುಕ್ಕು ಎಲ್ಲವನ್ನು ನೋಡಬೇಕಾಗ್ತದೆ. ಮತ್ತು ನಂದು ಇನ್ಸ್ಟಾಗ್ರಾಮ್ ಕೂಡ 40.4K ಆಯಿತು. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ. ಇವತ್ತು 5K ಆಗ್ಬೋದು ಫಾಲೋವರ್ಸ್, ಇವತ್ತಿಗೆ ಆಗ್ತದೆ 5K ಆಗ್ತದೆ. ನಾನು ನೋಡ್ತಾ ಇರ್ತೇನೆ ಅದನ್ನು ಇನ್ಸ್ಟಾಗ್ರಾಮ್.
ಪ್ರಮೋಷನ್ ಎಲ್ಲ ಬರ್ತದೆ, ಹಾಗೆ ನಾವು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡ್ತೀವಿ ನಾವು. ಓಕೆ ಗೈಸ್, ಇನ್ನು ನಾವು ಅಲ್ಲಿ ಸಿಗುವ ಆಯ್ತಾ? ಓಕೆ, ನೆನಪಾದರೆ ಸಾಕು ಎದುರು ನೀವೇ ಬೇಕು ಬಿಡಲಾರೆ ನಿನ್ನನು ಸಲಸಾಗಿ ನಾನು. ನೋಡಿ ಗೈಸ್, ನಮಗೆ ಇಲ್ಲಿ ರೋಡ್ ತಪ್ಪಿ ಹೋಯ್ತು. ಹೊಸದಾಗಿ ಬಂದ ರೋಡಲ್ಲಿ ಬಂದೆವು. ಇದು ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು, ಸೊ ಎಲ್ಲಿ ಸಹ ಇದು ಹಾಕ್ಲಿಲ್ಲ ಎಂತ ಲೊಕೇಶನ್ ಡೈವರ್ಷನ್ ಏನು ಹಾಕ್ಲಿಲ್ಲ, ಡೈವರ್ಷನ್ ಇಲ್ಲ, ಹಾಗೆ ಬಂದಿದ್ದೇವೆ. ಒಟ್ಟು ಬರ್ತಾ ಇದ್ದೇವೆ ಈಗ. ಇನ್ನು ಡೈವರ್ಷನ್ ಇಲ್ಲ, ಎಂತದಿಲ್ಲ ನೋಡಿ. ಸಿಕ್ಕಿದ್ರು ಅವ್ರ ನಾವು ಕೇಳಿದ್ವಿ ರೂಟ್ ಇಲ್ಲಿ ಅಂತ. ಅವರಲ್ಲಿ ನೀವು ಇಲ್ಲಿಂದ ಅಲ್ಲ ಆಚೆಂದ ಹೋಗ್ಬೇಕಿತ್ತಂತ. ಮತ್ತೆ ಈಗ ಹೇಳಿದ್ರು ನೀವು ನನ್ನ ಹಿಂದೆ ಬನ್ನಿ ಅಂತ. ಇಲ್ಲಿ ಅವರ ಬಾಲದಾಗ ಹೋಗ್ಬೇಕು. ಅವ್ರ ಹಿಂದೆ ಹೋಗ್ತಾ ಇದ್ದೇವೆ. ಅವ್ರು ಎಲ್ಲಿ ಹೋಗ್ತಾರಲ್ಲಿ ಅವ್ರು ಇಳಿದ ದಾರಿ. ಜಂಕ್ಷನ್ ಏನು ಸಿಗುದಿಲ್ಲ ಹೇಳಿ. ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ಫ್ರೆಂಡ್ಸ್. ಗೂಗಲ್ ಹತ್ರ ಎಲ್ಲ ಕೇಳಿ ಕೇಳಿ ಎಷ್ಟು ದೂರ ಬಂದು ಫೈನಲಿ ಗುಟ್ಟೆಯಲ್ಲಿ ಫ್ರೆಂಡ್, ಗುಟ್ಟೆ. You have arrived. ಥ್ಯಾಂಕ್ ಯು. ಫೈನಲಿ ರೀಚ್ ಆದ್ವಿ ಫ್ರೆಂಡ್ಸ್. ವಿಂಟೇಜ್ ಗಾಡಿ. ನೋಡಿ ಫ್ರೆಂಡ್ಸ್, ಈಗ ನಾವು ರೆಸಾರ್ಟಿಗೆ ಬಂದು ರೀಚ್ ಆದ್ವಿ ಫೈನಲಿ. ಎಸ್ಟೇಟ್ ರೂಮ್ ಟೂರ್ ಮಾಡುವ ಇವತ್ತು. ಸೊ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಜಾಗ ಉಂಟು, ಒಂದು ಫ್ಯಾನ್ಸ್ ಉಂಟು ಈ ಬಿಸಿಗೆ ಸೆಕೆಗೆ. ಅಲ್ಲಿ ಮಲಗಲಿಕ್ಕೆ ಸ್ವಲ್ಪ ಬೆಡ್ ಕೈಂಡ್ ಆಫ್ ಉಂಟು. ಸೊ ಈಗ ಇದು ಬೆಲ್ಲ ರೆಸಾರ್ಟಿಗೆ ಬಂದೆವು. ಮೂಡಬಿದ್ರೆದು ದಿ ಎಸ್ಟೇಟ್ ಅಂತ ಹೇಳಿ. ಇವತ್ತೆಲ್ಲ ಫುಲ್ ಎಂಜಾಯ್ ಮಾಡಿ ಹೋಗುವ ಅಂತ ಇಲ್ಲಿ. ಸೊ ನಾವು ಅದಕ್ಕೆ ರೀಚ್ ಆದ ಮೇಲೆ ಹೇಳುವ ಅಂತ ಹೇಳಿದ್ದೆ. ಮೂಡಬಿದ್ರೆ ರೆಸಾರ್ಟಿಗೆ ಬಂದದ್ದು ನಾವು ಇಲ್ಲಿ. ಮತ್ತೆ ಇಲ್ಲಿ ಇವತ್ತು ಸ್ಟೇ ಎಲ್ಲ ಫುಲ್ ಎಂಜಾಯ್ ಮಾಡಿ ಮತ್ತೆ ಹೋಗುವ ಅಂತ ಹೇಳಿ. ಮತ್ತೆ ಇಲ್ಲಿ ನೋಡಿ ಸಿಟ್ಟಿಂಗ್ ಮತ್ತೊಂದು ಸಿಂಗಲ್ ಕಾಟ್ ಥರ. ಮತ್ತೆ ಇಲ್ಲಿ ಒಂದು ಬೆಡ್ ಉಂಟು. ಕಾಟ್. ಮತ್ತೆ ನಾವು ಆಚೆ ಹೋಗುವ ಆಚೆ. ಮತ್ತೆ ಇಲ್ಲಿ ಸಹ ಸಿಟ್ಟಿಂಗ್ ಏರಿಯಾ ಉಂಟು. ಮಿನಿ ಫ್ರಿಡ್ಜ್ ಉಂಟು, ತೋರಿಸ್ತೇನೆ. ಫ್ರಿಡ್ಜ್ ಓಪನ್ ಮಾಡಿ. ವಿ ಹ್ಯಾವ್ ಕೋಕ್, ಥಮ್ಸ್ ಅಪ್ ಆ್ಯಂಡ್ ಮತ್ತೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಇವರು ರೆಸ್ಟ್ ಮಾಡ್ತಿದ್ದಾರೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್, ಇಲ್ಲೊಂದು ವಾರ್ಡ್ರೋಬ್ ಉಂಟು, ಲಾಕರ್ಸ್ ಉಂಟು. ಅದಾದಮೇಲೆ ಇಲ್ಲಿ ವಾಶ್ರೂಮ್ ಓಪನ್ ಕರ್. ಇದೊಂದು ವಾಶ್ರೂಮ್, ಅಲ್ಲಿ ಶವರ್ ಏರಿಯಾ. ಈಗ ನಾವು ಮೇನ್ ಬಾಲ್ಕನಿ ತೋರಿಸ್ತೇವೆ ಹೇಗುಂಟು. ನೋಡಿ ಇಲ್ಲಿ ಸಿಟ್ಟಿಂಗ್ ಏರಿಯಾ ಉಂಟು 2. ಆಮೇಲೆ ಇಲ್ಲಿ ಇದು ಹಿಲ್ಸ್ ಮೇಲೆ ಇರೋದು ಫ್ರೆಂಡ್ಸ್ ಈ ಎಸ್ಟೇಟ್. ಸೊ ಒಳ್ಳೆ ವ್ಯೂಸ್ ಉಂಟು, ಫುಲ್ ಕಾಮ್ ಪೀಸ್, ಫುಲ್ ನೇಚರ್ ಸರೌಂಡಿಂಗ್. ಇಲ್ಲಿ ವ್ಯೂಸ್ ನೋಡ್ಬೋದು. ಇಲ್ಲಿ ಬೆಡ್ರೂಮ್ ಒಳಗಿದ್ರೆ ಇಲ್ಲಿ ಸಹ ವ್ಯೂಸ್ ಕಾಣ್ತದೆ. ಹೊರಗೆ ವ್ಯೂಸ್ ಕಾಣ್ತದೆ, ಸೂಪರ್ ಉಂಟಲ್ಲ. ಒಂದು ಟಿ ವಿ ಇರೋದು. ಖುಷಿ ಆಯ್ತು ಬಂದು. ಖುಷಿ ಆಯ್ತು. ಒಳ್ಳೆ ಸ್ವಾಗತ ಮಾಡಿದ್ರು. ಒಳ್ಳೆ ಸ್ವಾಗತ ಎಲ್ಲ ಇಲ್ಲಿ ಬನ್ನಿ. ಒಳ್ಳೆ ಉಂಟು, ವ್ಯೂಸ್ ಎಲ್ಲ ಒಳ್ಳೆ ಉಂಟು, ಚಂದ ಉಂಟು, ರೂಮ್ಸ್ ಎಲ್ಲ ಕ್ಲೀನ್ ಆಗಿ ಉಂಟು. ಒಳ್ಳೆ ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ, ಸ್ವಲ್ಪ ಖುಷಿ ಆಗ್ತದೆ. ಕ್ಲೀನ್ ಉಂಟು ತುಂಬಾ.
ಹಾಗೆ ಇನ್ನು ನೆಕ್ಸ್ಟ್ ನಾವು ಹೊರಗೆಲ್ಲ ಹೋಗ್ತೇವೆ ಔಟ್ ಸೈಡ್ ಇಲ್ಲಿ ಹೇಳಿದ್ರು ಸಂಜೆ ಅಂತ ಹೋಗಿ ಬಿಸಿಲಲ್ವಾ ಈಗ ಸ್ವಲ್ಪ ಊಟ ಮಾಡಿ ಎಲ್ಲ ಊಟ ಮಾಡಿ ಲಂಚ್ ಮಾಡಿ ಮತ್ತೆ ರೆಸ್ಟ್ ಮಾಡಿ 3 ಗಂಟೆ ಅಂತ ನಾವು ಹೊರಗೆ ಹೋಗಿ ಎಲ್ಲ ತೋರಿಸ್ತೇವೆ ನಮಗೆ ವ್ಯೂಸ್ ಎಲ್ಲ ತೋರಿಸ್ತೇವೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಉಂಟು, ಸ್ವಿಮ್ಮಿಂಗ್ ಪೂಲ್ ಉಂಟು, ಗೇಮಿಂಗ್ ಎಲ್ಲ ಏರಿಯಾ ಉಂಟು. ಗೇಮಿಂಗ್ ಏರಿಯಾ ಉಂಟು, ಎಲ್ಲ ಉಂಟು ಇಲ್ಲಿ. ಹಾಗೆ ಓಕೆ, ಮತ್ತೆ ಸಿಗ್ತೇವೆ ಫ್ರೆಂಡ್ಸ್. ನಾವೀಗ ಕೂತಿದ್ದೇವೆ, ಇಲ್ಲಿ ಗಾಳಿ ಎಲ್ಲ ಬರ್ತದೆ, ಹಾಗೆ ಗಾಳಿ ಎಲ್ಲ ಫುಲ್ ಎಂಜಾಯ್ ಮಾಡೋದು. ಒಳ್ಳೆ ಗಾಳಿ ಸೂಪರ್ ಉಂಟು. ಡ್ಯಾಡದೆಲ್ಲ ಆ್ಯಕ್ಟಿಂಗ್ ನೋಡಿರಿ. ಅವರಿನ್ನು 1 ವಾರ ಇಲ್ಲಿ ಇರ್ತಾರೆ. ತಿನ್ನುದೇ ಇರುದು, ಬಂದ ಕೂಡಲೇ ಅಲ್ಲಿ ನೋಡಿದಾಳೆ. ಫ್ರಿಜ್ಜಲ್ಲಿ ನೋಡಿದ್ಲು ಸೂಪರ್ ಆಗಿದೆ. ನಾವು ಊಟಕ್ಕೆ ಹೋಗ್ತಿದ್ದೇವೆ ಫ್ರೆಂಡ್ಸ್. ಬಗ್ಗಿ ಬಂತು, ಅದರಲ್ಲಿ ಅದರಲ್ಲಿ ಹೋಗ್ತಿರ್ತೇವೆ. ಗೈಸ್, ಈಗ ನಾವು ರೆಸ್ಟೋರೆಂಟಿಗೆ ಊಟಕ್ಕೆ ಸ್ವಲ್ಪ ತೆಗೆದುಕೊಂಡು ರೂಮಲ್ಲಿ ಮಾತಾಡ್ತಿದ್ದೆವು. ಆಮೇಲೆ ಈವ್ನಿಂಗ್ ಹೋಗುವ ಅಂತ ತಿರುಗಾಡಲಿಕ್ಕೆಲ್ಲ. ಸೊ ಈಗ ಮಧ್ಯಾಹ್ನ ಆಯ್ತಲ್ಲ, ಹಾಗಾಗಿ ನಾವು ಇಲ್ಲಿ ರೆಸ್ಟೋರೆಂಟಿಗೆ ಊಟಕ್ಕೆ ಬಂದಿದ್ದೇವೆ. ನೋಡಿ, ಊಟಕ್ಕೆ ನಾವು ಅಂಜಲ್ ಫ್ರೈ ಕೂಡ ತಗೊಂಡೆವು, ಒಳ್ಳೆದಿತ್ತು. ಗ್ರೀನ್ ಪೀಸ್ ಹಾಗೂ ಹೆಗ್ ಅದನ್ನು ಕೂಡ ತಗೊಂಡೆವು, ಅದು ನಮ್ಮೆಲ್ಲರ ಫೇವ್ರೇಟ್. ನೋಡಿ, ಇದು ಅಕ್ಕನದು ಬಂತು ಲಾಲಿಪಾಪ್. ಆಲ್ ಟೈಮ್ ಫೇವ್ರೇಟ್ ಚಿಕನ್ ಲಾಲಿಪಾಪ್. ಡ್ಯಾಡಿಗೆ ನನ್ನಿಂದಾಗಿ ಫೇವ್ರೇಟ್ ಆಯಿತು. ಚಿಕನ್ ತಂದೂರಿ ಕೂಡ ತಗೊಂಡೆವು, ಎಲ್ಲ ಒಳ್ಳೆದಿತ್ತು ಫುಡ್ ಎಲ್ಲ. ಹಾಗೂ ಚಿಕನ್ ಬಿರಿಯಾನಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ನೀವೆಲ್ಲರೂ ಇಲ್ಲಿ ಬಂದು ಟ್ರೈ ಮಾಡ್ಬೋದು, ಅಷ್ಟು ಒಳ್ಳೆದುಂಟು ಫುಡ್ಡು. ನೋಡಿ ಫ್ರೆಂಡ್ಸ್, ನಾನು ಸಾಹಸ ಮಾಡಲಿಕ್ಕೆ ಹೋಗ್ತಿದ್ದೇನೆ ಇಲ್ಲೆಲ್ಲ ಬಂದು. ಮತ್ತು ಇಲ್ಲಿನವರೆಲ್ಲ ವೀಡಿಯೋ ನೋಡಿದ್ವಿ, ನನಗೆ ಏನಲ್ಲಿ ಹೇಳ್ಬೇಡಿ. ಅಕ್ಕನಿಗೊಂದು ಫೋಟೋಕ್ಕೋಸ್ಕರ ನಾನು ನೋಡಿ ತಂಗಿ ಆದವಳು ಇಷ್ಟೆಲ್ಲ ಮಾಡ್ತೇನೆ ನೋಡಿ. ಅದು ನನ್ನ ಫೋಟೋ ತೆಗಿಬೇಕಾದ್ರೆ ಅವಳು ಮಾಡೋದಿಲ್ಲ, ಆಗುದಿಲ್ಲವೇ? ಮೆಲ್ಲೆ ಯಾರಿದ್ದಾರ? ಇಷ್ಟೇ ಫ್ರೆಂಡ್ಸ್, ದೊಡ್ಡ ಸಾಹಸ. ಅದು ಸಾಹಸವೇ ನಮ್ಮದು. ನಮ್ಮ ಇಲ್ಲಿ ರೂಮನ್ನು ಬಿಟ್ಟು ನಾನು ಈಚೆ ಬಂದ ನೀನು ಬಾರಿ ಈಗ ತೆಗೆಯುವುದೇ ನೋಡಿ. ಈಗ ರೀಲ್ಸ್ ಬರೋದು, ಒಮ್ಮೆ ಕನ್ನಡಕ್ಕೆ ಕಾಣುದೇ ಇಲ್ಲ. ಕೆಳಗಿಡಿ ಹೀರೋ. ಈಗ ಟ್ರೆಕ್ಕಿಂಗ್ಗೆ ಹೋಗ್ತಿದ್ದೇವೆ ಫ್ರೆಂಡ್ಸ್. ಈಗ ಟ್ರೆಕ್ಕಿಂಗ್ ಇಲ್ಲಿ ನೋಡಿ, ಇಬ್ಬರ ಡ್ರೆಸ್ ಚೇಂಜ್ ಆಯ್ತು. ನಾವು ಅದೇ ಡ್ರೆಸ್ಸಲ್ಲಿ ಇದ್ದೇವೆ. ಇದು ಟ್ರೆಕ್ಕಿಂಗ್ ಸ್ಪಾಟ್ ಇಲ್ಲಿ ನೋಡಿ. ವಾವ್, ಡ್ಯಾಮ್. ನಿಂಗಾಗಿ ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ನಿನ್ನನು. ಈಗ 4 ಗಂಟೆ ಆಯಿತು, ನಾವು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಈಗ ಬಂದದ್ದು. ನೋಡಿ, ಡ್ರೆಸ್ ಇಬ್ಬರದು ಚೇಂಜ್ ಮಾಡಿದ್ದು, ಮಕ್ಕಳು ಮತ್ತೆ ಮಾಡ್ತಾರಂತೆ. ಅಲ್ಲಿ ಸಹ ಡೌನ್ ಫುಲ್, ಇಲ್ಲಿ ಟಾಪ್. ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹೊಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ. ಇಲ್ಲಿ ಸೀಟಿಂಗ್ ಏರಿಯಾ ಎಲ್ಲ ಉಂಟು. ಮತ್ತು ಇದರ ಮೇಲಿಂದ ಈಗ ಆ ಮೇಲೆಗೆ ಹೋಗ್ಬೇಕು, ಆ ಟಾಪಿಗೆ ಹೋಗ್ಬೇಕು. ನೋಡಿ, ಅಕ್ಕ ತಂಗಿ ಸ್ವಿಮ್ಮಿಂಗ್ ಪೂಲಿಗೆ ಹೊರಡ್ತಾ ಇದ್ದಾರೆ, ಎಲ್ಲ ರೆಡಿಯಾಗಿದೆ ನೋಡಿ. ಎಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಇಬ್ರು ಕಾಂಪಿಟೇಷನ್ ಅಂತ ಈಜು ಸ್ಪರ್ಧೆಗೆ ರೆಡಿಯಾಗಿದ್ದಾರೆ ಇಬ್ರು. ನೋಡಿ, ಅಕ್ಕ ತಂಗಿ. ಟ್ರೆಕ್ಕಿಂಗ್ಗೆ ಹೋಗಿ ಬಂದದ್ದು ನೋಡಿ, ಡ್ರೆಸ್ ಚೇಂಜ್ ಆಗಿದೆ. ಅಲ್ಲಿ ಎಂತ ಸೊಳ್ಳೆ ಗೊತ್ತು ಸರ್. ನಾವು ಟ್ರೆಕ್ಕಿಂಗ್ ಅಲ್ಲಿ ಮೇಲೆ ಹೋದ ಕೂಡಲೇ ಸನ್ಸೆಟ್ ಸಿಗ್ತದೆ. ಅಲ್ಲಿ ಮೇಲೆ ಸನ್ಸೆಟ್ ನೋಡ್ಲಿಕ್ಕೆ ಅಂತ ಹೋದ್ದು, ಅಲ್ಲಿ ಹೋಗೋ ತುಂಬ ಸೊಳ್ಳೆ ಇತ್ತು. ಮತ್ತೆ ನಾವು ಸೀದಾ ವಾಪಸ್ ಬಂದೆವು. ಒಂದು ರೀಲ್ಸ್ ಎಲ್ಲ ಮಾಡಿ ಬಂದದ್ದು, ಅಲ್ಲಿ ಬಿಡ್ಲಿಲ್ಲ, ಆದರೂ ರೀಲ್ಸ್ ಮಾಡಿಯೇ ಬಂದೆವು ಅಲ್ಲಿ ಹೋಗ್ಕೊಂಡು. ಸಣ್ಣ ಸಣ್ಣ ಸೊಳ್ಳೆ ಅಲ್ಲಿ, ಕಾಲೆಲ್ಲ ಪಾಪ ಬಾತಿ ಹೋಗಿದೆ ನೋಡಿ. ಎಲ್ಲ ಗೆಜ್ಜೆ ಎಲ್ಲ ತೆಗೆದು ಈಗ ನಾವು ನೆಕ್ಸ್ಟ್ ಈಗ ಸ್ವಿಮ್ಮಿಂಗ್ ಪೂಲ್ ಉಂಟು ಇಲ್ಲಿ, ಅಲ್ಲಿ ಹೋಗ್ತೇವೆ. ಆಮೇಲೆ ಗೇಮ್ಸ್ ಎಲ್ಲ ಉಂಟು. ಔಟ್ಡೋರ್ ಗೇಮ್ಸ್ಗೆ ಹೋಗುದಿಲ್ಲ, ಅದು ದೊಡ್ಡ ಗ್ರೌಂಡ್, ಅದು ಔಟ್ಡೋರಲ್ಲಿ, ಅಲ್ಲಿ ಹೋಗುದಿಲ್ಲ. ಈಗ ಇಂಡೋರಿಗೆ ಹೋಗ್ತಿದ್ದೇವೆ. ಇಂಡೋರಲ್ಲಿ ಎಲ್ಲ ತೋರಿಸ್ತೇವೆ. ಔಟ್ಡೋರ್ ಇಂಟ್ರೆಸ್ಟ್ ಇಲ್ಲ ಯಾರಿಗೆ ಸಹ ಔಟ್ಡೋರ್.
ನಾವು ಅಲ್ಲಿ ಹೋದೆವು, ಟ್ರಕ್ಕಿಂಗ್ ಹೋದೆವು. ಟ್ರಕ್ಕಿಂಗ್ ಹೋಗಿ ಟಯರ್ಡ್ ಆಯ್ತು. ಈಗ ಎಲ್ಲಿ ಹೋಗುದು ಬೇಡ, ಬಿದ್ದುಕೊಳ್ಳುವಂತಾಗಿದೆ ಅಷ್ಟು tired ಆಗಿದೆ. ಅಲ್ಲ? ಯಾಕೆ ಹೇಳಿದ್ರೆ ಅದು ಸ್ಟೆಪ್ಸ್ ಉಂಟು, ಎಷ್ಟು ಉಂಟು ಗೊತ್ತುಂಟಾ ಮೇಲೆ ಹತ್ತಲಿಕ್ಕೆ. ಮತ್ತೆ ನಾವು ಜಾಸ್ತಿ ಹೋಗ್ಲಿಲ್ಲ, ಅರ್ಧದಲ್ಲಿ ಇದಾಯ್ತು ಹಾಗೆ. ಬಾಬಾ ನೋಡಿ ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೇಲೆ ಕಾಣ್ತಾ ಇರ್ಬೋದು ಸ್ವಿಮ್ಮಿಂಗ್ ಪೂಲ್. ಅಕ್ಕ ನೋಡಿ ಅವಳು ಹೀಲ್ಸ್ ಹಾಕಿ ಬಂದದ್ದು, ಅವಳು ಹೀಲ್ಸ್ ನಾವು ಕೊಟ್ಟಿದ್ದಾಳೆ. ನಾವೀಗ ಅಡ್ವೆಂಚರಿಗೆ ಹೋಗ್ತಿದ್ದೇವೆ, ಅಡ್ವೆಂಚರ್ ಆಡಲಿಕ್ಕೆ. ಅಲ್ಲೇ ಆಯ್ತು ಸ್ವಿಮ್ಮಿಂಗ್ ಪೂಲ್. ಹಾಗೆ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಆಯಿತು, ಸೊ ಈಗ ಅಡ್ವೆಂಚರಿಗೆ ಹೋಗ್ತೀವಿ. ನೋಡಿ ಸೈಕಲ್ ಬಿಡ್ಲಿಕ್ಕೆ ಬಂದು. ಚಪ್ಪಲ್ ತೆಗಿ, ಅದು ಅವಳ ಚಪ್ಪಲ್. ಅದು ನಡ್ಕೊಂಡು ಹೋಗ್ಬೋದು ಅದರಲ್ಲಿ. ಹೋದ್ಲು ಸೀದಾ. ಅವಳು ಹೋದ್ಲು. ಬಟ್ ಗೊತ್ತಿಲ್ಲ, ನೀ ಇದ್ರೊಳಗೆ ಹೋಗಿತ್ತು. ನನಗೆ ಅದು ತುಂಬ ಹೈಟ್ ಉಂಟು, ನನಗೆ ಇದ್ರೆ ಮತ್ತೆ ಸ್ಕೂಟಿ ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ. ಮಂಗಳೂರಿನಿಂದ ಮೂಡಬಿದ್ರೆಗೆ ಸೈಕಲ್ನಲ್ಲಿ ಸವಾರಿ. ಎಲ್ಲಿ ಬಂದಂತ ಹೇಳ್ತಾಳೆ, ಹೇಳು. ಈಗ ನಾವು ಅಡ್ವೆಂಚರ್ ಗೇಮ್ಗೆ ಆಡಲಿಕ್ಕೆ ಬಂದಿದ್ದೇವೆ. ಸೊ ಯಾ ಏನಾಗಲ್ಲ. ಮುಟ್ಟೋದು ನೋಡು, ಅದು ಹೈಟ್ ಉಂಟು, ಅದು ಯಾಕೆ ಬೇಡ ಹಂಗಿದ್ರೆ ಆಗ್ತದೆ. ನೋಡಿ ಫ್ರೆಂಡ್ಸ್, ಇದು ಈ ಥರ ಉಂಟು ನೋಡಿ, ರೋಪಲ್ಲಿ ಹೋಗ್ಲಿಕ್ಕೆ, ಬೋಡಿಗೆ ಹೋಗ್ತಾಯ ಮೇಲೆ ಅದು ಅದ್ರಲ್ಲಿ ನಿಂತ್ಕೊಂಡು ಸ್ಟಾಪಲ್ಲಿ ಹೊರ್ಕೊಂಡು ಹೋಗ್ಬೋದು. हमें थोड़ा डर लगता है, इसलिए हम नहीं जाते. मैं नहीं जाती. ಸ್ವಲ್ಪ ಹಿಂದಿ ಎಲ್ಲ ಕಾಮಿಡಿ ಉಂಟು, ಸ್ವಲ್ಪ ಜಸ್ಟ್ ಅಮ್ಮ ಬಿಡುದಿಲ್ಲ, ಬೇಡ ಅದೆಲ್ಲ. ಬೋಡಿಗೆ ಹೋಗ್ತಾಯ ಗೈಸ್. ಸುಮ್ಮನೆ ಒಂದು ಕಾಲು ತಪ್ಪಿದ್ರೆ ಗೋವಿಂದ, ಬೇಡ. कैसे जाते हैं भैया इसमें? ಹೆಲ್ಮೆಟ್ ಮತ್ತೆ ಇದಾಗ್ತಾರೆ. ಓಕ್ಸೇನ ಬ್ಯಾಕ್ ಹತ್ರ ಇದೆ. ಹಾಂ ಅದು ಉಂಟು, ಹೋಗಿಲ್ಲ. ಸೇಫ್ಟಿ ಉಂಟು. नहीं मैं नहीं. ಈ ಅಣ್ಣ ಹಿಂದೆ ಯಾನ್ ಬರ್ಪುಜಿ. ತುಂಬ ಎಂಡು ತನಕ ನಿಲ್ಲಿ. ಯಬೆ ನನಗೆ ಜೀವನದ ಮೇಲೆ ಆಸೆ ಉಂಟು, ಸುಮ್ಮನೆ ಹೋಗಿ. ರೈಟ್ ಮಾಡಿ. ಹೋಗ್ಲಿ. Very good. Come fast. Come fast. ಸರಿ ನಿಲ್ಲು, ತೆಗಿ ಅದನ್ನು. ರೈಟ್ ಆಯ್ತಾ ನೋಡು. ನಮಗೆ ಎತ್ತರಿಗೆ ಆಗ್ತಾ ಉಂಟು. ಅವಳು ಒಂದು ಸ್ಟೆಪ್ ಆಯ್ತು, ರೈಟ್ ಉಂಟು ನೋಡು ಅಷ್ಟಿಗೆ. ವೆರಿ ಗುಡ್. ಹೋಗ್ಲಿ ಒಳಗೆ. ವೆರಿ ಗುಡ್. ಅಮ್ಮ ನೋಡಿ, और तो जाएगा इधर ना, जीवा इधर जाएगा भैया, मेरा जीवा जाएगा इधर. ರೋಪ್ ಬಿಡಿ. ಅದು ಹತ್ರದ ಇನ್ನೊಂದು ತೊಟ್ಟಿಲ್ಲ, ಹತ್ರದ. ಈಗ ರೋಪ್ ಇಡಿ, ರೋಪು. मम्मी ನಮ್ಮನು ವಿಡಿಯೋ ಆಯ್ತು. ಸತ್ತಿದ್ದೇನೆ ಮಾಡೋದ ನೋಡಿ.
ವೆರಿ ಗುಡ್. ಆಕ್ಟಿವಿಟಿ ಜಾಸ್ತಿ ಬರುತ್ತೆ ಅಂತ ನನಗೆ. ಸಂಬಂಧ ತೋರಿಸಿ ನಾನು ಎತ್ರು ತೋರಿಸಿ. आपको क्या डर लगता है? ನೋಡಿ ಅವಳು ಆಗ್ತದಲ್ಲಿ ಓದ್ಲ ಅದರಲ್ಲಿ. आप क्या रोत बुली पिंक ಆಮೇಲೆ ಇಡಿ. ರೋಪ್ ಇಡಿ ಮೇಲಿದು. ಲಾಸ್ಟ್ ಫೈನಲ್ ರೌಂಡ್. ನಿನ್ನ ಅಮ್ಮನ ಮುಖ ನೋಡು, ಚಪ್ಪೆ ಚಪ್ಪೆ ಆಗಿದ್ದು. ಮುಂದೆ ಬಂದ್ರೆ ನೋಡು. ಅದು ಮುಟ್ಟು ಇದೆಲ್ಲ ಹೋಗ್ಬೇಕು, ಅಭ್ಯಾಸ ಆಗಬೇಕು. ಎಲ್ಲಿ ಸಹ ಬೀಳಲಿಲ್ಲ. सारे ಆಯ್ತು ಅನುಭವ ಎಲ್ಲ ಭಯ ಏನಾಗ್ಲಿಲ್ಲ. ಅಂದರೆ ಕಡೆಗೆ ಮೇರೆ ಕೂಡ ಆಗ್ತೈತಿ ಫುಲ್ಲು ಮೇರೆ. ಈಗ ಕ್ರಿಕೆಟ್ ಪ್ಲೇಯರ್ ಬಂದರು, ಫೀಲ್ಡಿಗೆ ಬಂದರು. ಮಾಡ್ಬೇಕಲ್ಲ ಅದು ಮಾಡುವನು. ಪ್ಲೇಯರ್ ಬಂದರು, बॉल ಬೌಲರ್ ಬಂದರು. ओके ರೆಡಿಯಾಗಿದ್ದಾರೆ. ಹಾಕ್ತಾ ಹೋಗು. ಹಾಕೋದು. ಸಿಕ್ಸ್ ಹಾಕಿ. ಯಾವ ಶಾರ್ಟ್. ಅದು 4 ಸಲ 2 ಸಲ ಬೋಲ್ಡ್. ಈ ಹುಡುಗಿ ಬರುದಿಲ್ಲ, ಸೈಕಲ್ ಆಡೋದ್ರಲ್ಲಿ ಇದ್ದಾಳೆ. ಸೈಕಲ್ ಚಪ್ಪಲ್ ಹೋಯ್ತಲ್ಲ ಗಾಡಿ ಅಷ್ಟು ಇಲ್ಲಿ ಚಪ್ಪಲ್ ಹಾಕಿ ಸೈಕಲ್ ಬಿಡುದು. ಚಪ್ಪಲ್ ಇಲ್ಲ ಬೇರೆ, ಅದನ್ನು ಹಾಕಿ ಬಂದದಲ್ಲ ಹಾಗೆ. ಸೀದಾ ಮಂಗಳೂರಿಗೆ ಹೋಗುವ ಸೈಕಲಲ್ಲಿ, ನಾವು ಕಾರಲ್ಲಿ ಬರ್ತೇವೆ. ಈ ಹುಡುಗಿ ಆಡ್ತಾಳೆ. ಏನಾಗಲ್ಲ, ಕಾಲು ಇಡಬೇಡ. ಇಂಡೋರ್ ಗೇಮ್ ಮೇಲೆ ರೆಡಿ ಅಂತ. ನಮ್ಮ ಸ್ಟ್ರಾಂಗ್ ಚಿನ್ನು
ಆಯ್ತು, ಮಮ್ಮಿಯಿಂದ ತಿನ್ನು ಆಯ್ತು. ಬ್ಯಾಕ್ ಟು ಆರ್ ಡೆಸ್ಟಿನೇಷನ್ ಎಸ್ಟೇಟ್. ಅವರ ಅಣ್ಣ ನಮಗೆ ಹೆಲ್ಪ್ ಮಾಡಿದ್ರು. ಚಹಾ ಕುಡ್ಲಿಕ್ಕೆ ಬಂದದ್ದು ಫ್ರೆಂಡ್ಸ್. ಇಲ್ಲಿ 4:15 to 5 ತನಕ ಕಾಂಪ್ಲಿಮೆಂಟರಿ ಇತ್ತಂತೆ. ಬಟ್ ನಾವು ಗೇಮ್ ಮಾಡಿ ಟೈಮ್ ಪಾಸ್ ಆಯಿತು ಗೊತ್ತು. ನೋಡಿ, ಬೇಕಿದ್ರೆ ಅಲ್ಲಿ ಸಹ ಕುತ್ಕೊಳ್ಬೋದು. ಅಲ್ಲಿ ಔಟ್ಸೈಡ್ ಓಪನ್, ಅದು ಸ್ವಲ್ಪ ಓಪನ್, ನಿಮಗೆ ಆಗ ನೇಚರ್ನೆಲ್ಲ ಎಂಜಾಯ್ ಮಾಡ್ಬೋದು. ಆದರೆ ಓಪನ್ ರೆಸ್ಟೋರೆಂಟ್ ಸಂಜೆ ಮಾತ್ರ ಓಪನ್. ಅದು ಮತ್ತೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಚೊಂಬಲ್ಲಿ ನಾವು ಲೋಟಲ್ಲಿ ಕುಡಿಯೋರು, ಚೊಂಬಲ್ಲಿ ಅಲ್ಲ. ಇವರಂಥವರಿಗೆ ಬೆಸ್ಟ್ ಇದು. ಆದರೆ ಅವ್ರು ಕುಡಿಯೋದಿಲ್ಲ ಅಷ್ಟು ಚಾ. ಈಗ ಡ್ಯಾಡಿ ಫುಲ್ ಕಂಟ್ರೋಲ್ ಅಲ್ಲ ಡ್ಯಾಡಿ? ಹೀಗೆ ಮಾಡಿ ಇಂಥ ಕಂಟ್ರೋಲ್. ನಮ್ಮ ಅದು ಯಾರ ಕಾರ ಹೇಳಿ ಫ್ರೆಂಡ್ಸ್ ಕಮೆಂಟಲ್ಲಿ. ನೋಡಿ, ಔಟ್ಡೋರ್ ಗೇಮಿಂಗ್ ಆಯಿತು, ಸ್ವಿಮ್ಮಿಂಗ್ ಆಯಿತು, ಟೀ ಕುಡಿದು ಈಗ ಇಂಡೋರ್ ಗೇಮ್. ನೋಡಿ, ಡ್ಯಾಡಿದು ಇಲ್ಲಿ ಒಂದು ರೀಚ್ ಆಯಿತು. ಎಷ್ಟು ಯಾವ 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 ಚಿನ್ನ ಆಗ್ಬೋದು, ಚಿನ್ನ ಆಗ್ಬೋದು, ಚಿನ್ನದಿದ್ದು 2. ಇದು ಮಮ್ಮಿದು, ಮಮ್ಮಿ ಸಹ ಆಗ್ಬೋದು. ಟೇಬಲ್ ಟೆನ್ನಿಸ್, ಮೊದಲ ಕಾಯಿನ್ ಬೀಳದಿದ್ದು ಚಿನ್ನ ಕೂಗುದಲ್ಲ. ಇವಳು ಮೊದಲ ಸಂಧಿರೋ ಕಾಯಿನ್ ಬೀಳದಿದ್ರೆ ಅವಳು ಕೂಗುದು, ಎಷ್ಟು ಕೂಗ್ತಾ ಇದ್ಲು ನೋಡಿ. ನೀವು ನೋಡ್ಬೋದು ನಮ್ಮ ಪ್ಲೇಸ್ ನೋಡಿ ಆಯ್ತದೆ. ಯಾವ ಇತ್ತಂದು ಈಗ ನೋಡಿ ಓಂ ಬೂಮ್ ಬಸ್ ಬುಸ್ 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 ಬುಸ್. ನೋಡಿ, ಕಾಲ ಜಾದು ಮಾಡಿ ನನಗೆ ಚಿನ್ನ ಕಾಲ ಜಾದು ಮಾಡಿ. ಯಬ್ಬೋ ಯಬ್ಬೋ, ಈಗ ನೋಡು ಎಷ್ಟು 30 ಕಾಯಿನ್. ರಿಪೋರ್ಟ್ ನೋಡಿ ಅಲ್ಲಿಗೆ ಸಾವಿರದ ಕೈ ತೆಗಿತು ನಟ್ಟ. ನಾನು ಹೇಳಿಲ್ಲ ಇದ್ದದೊಂದು ಗೇಮ್ ಮಾಡಿ. ಈಗ ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡಿ ಬಂದೆವು, ತುಂಬಾ ಖುಷಿ ಆಯ್ತು. ಆಮೇಲೆ ಇಂಡೋರ್ ಗೇಮ್ ಎಲ್ಲ ನೋಡಿದ್ರಲ್ವಾ, ಹಾಗೆ ತುಂಬಾ ಸ್ವಿಮ್ಮಿಂಗ್ ಪೂಲ್, ಟ್ರೆಕ್ಕಿಂಗ್ ಎಲ್ಲ ಕಡೆ ಆಯ್ತು. ಮತ್ತೆ ನಮ್ಗೆ ಟ್ರೆಕ್ಕಿಂಗ್ ಹೋದಲ್ಲಿ ಸಾಕಾದದು. ಯಾಕೆ ಹೇಳಿದ್ರೆ ಅಲ್ಲಿ ಸೊಳ್ಳೆ ಕಾಟ ಇತ್ತು ಸ್ವಲ್ಪ. ಟ್ರೆಕ್ಕಿಂಗ್ ಹೋದಲ್ಲಿ ಅದು. ಮತ್ತೆ ಇನ್ನೊಬ್ಳು ಇಲ್ಲಿ ಎಂತದಕ್ಕೆ ಹೋದ್ರು, ಅಲ್ಲಿ ಅಡ್ವೆಂಚರ್ಗೆ ಹೋದ್ರು. ಅಮ್ಮನ ಕುಕ್ಕು ಆಗ್ತದೆ, ಅಮ್ಮ ಹೋ ನೋಡ್ತಾ ಇತ್ತು. ಹಾರ್ಟ್ ಬೀಟ್ ಉಂಟಲ್ಲ, ಸ್ಪೀಡ್ ಬಡಿತಾ ಇತ್ತು ನಂಗೆ. ಇವಳು ಅದ್ರಲ್ಲಿ ಹೋಗಿಕೊಂಡು ನನಗೊಂದು ಭಯ ಆಯ್ತು ಅಂತ ಹೇಳಿದ್ರೆ ಅದು ನೀವು ವಿಡಿಯೋದಲ್ಲಿ ಗೊತ್ತಾಗ್ಬೋದು ನಾನು ಹೇಳೋದಕ್ಕಿಂತ. ಅಷ್ಟು ನನಗೆ ಭಯ ಆಯ್ತು. ಹಾರ್ಟ್ ಬೀಟ್ ಎಲ್ಲ ಡಬ್ 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 ಆಗ್ತಿತ್ತು, ತುಂಬ ಹೆದರಿಕೆ ಆಯ್ತು ಫ್ರೆಂಡ್ಸ್. ಹಾಗೂ ಈಗ ಟೀ ಎಲ್ಲ ಕುಡಿದು ಒಳ್ಳೆ ಗಮ್ಮತ್ತೆಲ್ಲ ತಿಂದು ಬಂದೆ. ತುಂಬಾ ಜಾಲಿ ಆಯ್ತು, ಫುಲ್ ಎಂಜಾಯ್ ಆಯ್ತಲ್ಲ ಎಲ್ಲರಿಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದೀರಿ ಎಂದು ಭಾವಿಸ್ತೇವೆ. ಹಾಗೂ ನಾಳಿನ ವಿಡಿಯೋ ನಾಳೆ ಬರ್ತದೆ ಆಯ್ತಾ. ಹಾಗೆ ನೀವು ಕೂಡ ನಿಮ್ಗೆ ಇಲ್ಲಿಗೆ ಬರ್ಲಿಕ್ಕೆಲ್ಲ ಮನಸ್ಸಿದೆ, ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅನ್ನು ಹಾಕ್ತೇವೆ. ಈ ರೆಸಾರ್ಟ್ ಎಲ್ಲಿ ಆಯ್ತು ಅಂತೇಳಿ, ದಿ ಎಸ್ಟೇಟ್ ಅಂತ ಈ ರೆಸಾರ್ಟ್ ನ ಹೆಸರು. ನೀವು ಸಹ ಬಂದು ಎಂಜಾಯ್ ಮಾಡಿ. ನೀವು ಸಹ ಬಂದು ಎಂಜಾಯ್ ಮಾಡ್ಬೋದು. ಮಾತ್ರ ಇಲ್ಲಿ ಬೋರಿಂಗ್ ಆಗುದಿಲ್ಲ, ಅಷ್ಟು ಖುಷಿ ಆಗ್ತದೆ ನಮ್ಗೆ. ಈಗ ಬೋರ್ ಆಗ್ತದೆ ಹಾಗೆಲ್ಲ ಏನಿಲ್ಲ. ಯಾಕೆ ಗೇಮ್ಸ್ ಉಂಟು, ಟ್ರೆಕ್ಕಿಂಗ್ ಉಂಟು, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಉಂಟು. ಆಮೇಲೆ ನಿಮ್ಗೆ ಇಲ್ಲೆಲ್ಲ ಪ್ರಕೃತಿ ಸೌಂದರ್ಯವನ್ನು ನೋಡಿ ಅನುಭವಿಸ್ಬೋದು.
ಮತ್ತೆ ತುಂಬಾ ಈಗ ಕೆಲವರು ನೋಡಿ ತುಂಬಾ ವರ್ಕ್ ಮಾಡಿ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಿ, ಅವರಿಗೆಲ್ಲ ಇದೆಲ್ಲ ತುಂಬಾ ಒಂಥರ ತುಂಬಾ ಕೂಲ್ ಆದ ಪ್ಲೇಸ್ ಅಂತ ಹೇಳ್ಬೋದು. ನೀವು ಎನಿಸ್ಬೋದು ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಬರ್ಲಿಕ್ಕಿಲ್ಲ ಮೇಡಮ್, ಇಲ್ಲಿ ಅಂಥದ್ದೆಲ್ಲ ಏನು ಬರ್ತಿಲ್ಲ, ಬಟ್ ಸ್ನೇಕ್ಸ್ ಎಲ್ಲ ಉಂಟಂತೆ ಅದನ್ನು ಹೇಳಿದ್ರು. ಅದೆಲ್ಲ ಕಡೆ ಇರ್ತದಲ್ಲ, ಹಾಗೂ ತುಂಬಾ ಜಾಲಿ ಆಯ್ತು ಮತ್ತೆ ನಮ್ಗೆ ಕೂಡ, ಮತ್ತೆ ಎಲ್ಲರಿಗೆ ತುಂಬಾ ಖುಷಿ ಆಯ್ತಲ್ಲ. ಇದು ನಾವು ಫಸ್ಟ್ ಟೈಮ್ ಇಷ್ಟು ನಾವು ಫುಲ್ ಎಂಜಾಯ್ ಮಾಡಿದ್ದು, ಅಷ್ಟು ಖುಷಿ ಆಯ್ತು. ಆಮೇಲೆ ಅದೇ ಇವತ್ತೆಲ್ಲ ಇಷ್ಟೆಲ್ಲ ಇದೆ, ನಮ್ಗೆ ಫುಲ್ ಟೈರ್ಡ್ ಆಗಿದೆ, ಇನ್ನು ಫ್ರೆಶ್ ಅಪ್ ಆಗಿ ಇನ್ನು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಬೇಕು. ಆಗ ಇಲ್ಲಿ ಗಡಿ ಆಗ್ತೇವೆ, ಮಧ್ಯಾಹ್ನ ಒಮ್ಮೆ ಆಗ್ತೇವೆ, ಸಂಜೆ ಆಗ್ತೇವೆ, ತುಂಬಾ ಖುಷಿ ಆಗ್ತದೆ. ಮತ್ತೆ ಇಲ್ಲೆಲ್ಲ ಈಗ AC ಕೂಡ ಉಂಟಲ್ಲ ನೋಡಿ, ತುಂಬಾ ಕೂಲ್ ಉಂಟು ಪ್ಲೇಸ್ ಎಲ್ಲ. ಹಾಗಾಗಿ ನಾವು ಇನ್ನು ನಾಳೆ ಏನೆಲ್ಲ ಆಗ್ತದೆ ಆ ವಿಡಿಯೋ ನೀವು ನಾಳೆ ವಿಡಿಯೋದಲ್ಲಿ ನೋಡಿ. ಓಕೆ, ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. Bye bye. Take care. Love you. Love you. ನಗುವ